ಬೀದರ್ನಲ್ಲಿ ಭೂ ಸಂಪತ್ತು ಲೂಟಿ 16 ಎಕರೆ ಪಟ್ಟಾ ಲ್ಯಾಂಡ್ನಲ್ಲಿ ರೆಡ್ ಸ್ಟೋನ್ ಮೈನಿಂಗ್ ನೋಡಿ. ಬೀದರ್ನಲ್ಲಿ ರೆಡ್ ಸ್ಟೋನ್ ಮೈನಿಂಗ್ ಮಾಡಿ ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಬಳ್ಳಾರಿಗೂ ಮೀರಿಸುತ್ತಾ ಬೀದರ್. ಲೈಸೆನ್ಸ್ ಇಲ್ಲದೆ ರಾಜಾರೋಷವಾಗಿ ಭೂ ಸಂಪತ್ತನ್ನ ಲೂಟಿ ಹೊಡಿತಾ ಇದ್ದಾರೆ. ಹೊನ್ನಿಕೇರಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ. 50 ಅಡಿ ಆಳ ಅಗೆದು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇರುವ ಲೂಟಿಕೋರರು ಬೃಹತ್ ಜೆಸಿಬಿ ಹಿಟಾಚಿ ಮೂಲಕ ಭೂಮಿಯನ್ನು ಅಗೆದು ಕಲ್ಲು ಸಾಗಾಟ ಮಾಡ್ತಾ ಇದ್ದಾರೆ. ಕೆಂಪು ಕಲ್ಲು ಮಾತ್ರವಲ್ಲದೆ ಕೆಂಪು ಮಣ್ಣು ಕೂಡ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಹಾಗೂ ತೆಲಂಗಾಣಕ್ಕೆ ಕೆಂಪು ಕಲ್ಲನ್ನು ಸಾಗಿಸಲಾಗ್ತಾ ಇದೆ. ಪಟ್ಟಾ ಲ್ಯಾಂಡ್ನಲ್ಲಿ ಮೈನಿಂಗ್ ಮಾಡಿ ಅರಣ್ಯ ಪ್ರದೇಶದ ಮೂಲಕ ಸಾಗಿಸುವಂತ ಕೆಲಸ ನಡೀತಾ ಇದೆ. ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ರು. ಬೀದರ್ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚೆ ಕುಳಿತಿರೋದು ನಿಜಕ್ಕೂ ವಿಪರ್ಯಾಸ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕೆಂಪು ಕಲ್ಲಿನ ಜೊತೆಗೆ ಕೆಂಪು ಮಣ್ಣನ್ನು ಕೂಡ ಸಾಗಿಸುವಂತ ಕೆಲಸ ಈಗ ನಡೀತಾ ಇದೆ. ನೋಡಿ ಅಲ್ಲಿ ಯಾವ ಲೆವೆಲ್ಗೆ ಭೂಮಿಯನ್ನ ಅಗೆದಿದ್ದಾರೆ ಅಂತ ಹೇಳಿ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ನೋಡಲೇಬೇಕಾದಂಥ ಒಂದು ಸ್ಟೋರಿ. ಅಕ್ರಮ ಗಣಿಗಾರಿಕೆಯಲ್ಲಿ ಬಳ್ಳಾರಿಗೂ ಮೀರಿಸುತ್ತಾ ಹಾಗಾದ್ರೆ ಬೀದರ್ ಅನ್ನೋ ಪ್ರಶ್ನೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ರಾಜಾರೋಷವಾಗಿ ಭೂ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ದಂಧೆಕೋರರು. ಇದು ಬೀದರ್ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಹಾಗಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ? ಹೊನ್ನಿಕೇರಿಯಲ್ಲಿ ನಡೀತಾ ಇರುವಂಥ ಅಕ್ರಮ ಕಲ್ಲು ಗಣಿಗಾರಿಕೆ ಇದು. 50 ಅಡಿ ಆಳ ಅಗೆದು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಲೂಟಿಕೋರರು. ಬೃಹತ್ ಜೆಸಿಬಿ ಹಿಟಾಚಿ ಮೂಲಕ, ಟಿಪ್ಪರ್ ಲಾರಿ ಮೂಲಕ ಕಲ್ಲನ್ನು ಸಾಗಿಸ್ತಾ ಇದ್ದಾರೆ, ಮಣ್ಣನ್ನು ಸಾಗಿಸ್ತಾ ಇದ್ದಾರೆ.